ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಈ ದೇವಸ್ಥಾನದ ಪಾಲ್ಪಟಮ್ಮಗೆ ಪಾತ್ರರಾಗಬೇಕು. ಆಮೇಲೆ ಈ ಪಾಲ್ಪಟಮ್ಮದ ವಿಶೇಷ ಏನಪ್ಪ ಅಂದರೆ, ಇದು 400 ವರ್ಷಗಳ ಹಿಂದೆ ಒಬ್ಬರಿಗೆ ಕನಸಲ್ಲಿ ಬಂದು ಇಂಥ ಕಡೆ ನಾನು ಇದ್ದೀನಿ ಅಂತ ಹೇಳಿದಾಗ ಅಲ್ಲಿ ಆ ಪೂರ್ವಿಕರು ಹೋಗಿ ನೋಡಿದಾಗ ಅವ್ರ ಕನಸಲ್ಲಿ ಹೆಂಗೆ ಬಂತು ಅದೇ ಥರ ಅಲ್ಲಿತ್ತಂತೆ. ಒಬ್ಬ ವ್ಯಕ್ತಿ ಇಷ್ಟು ದೊಡ್ಡ ವಿಗ್ರಹ ತೊಗೊಂಡು ಬಂದು ಅವರೇ ಪ್ರತಿಷ್ಠಾಪನೆ ಮಾಡಿ ಈ 400 ವರ್ಷಗಳಿಂದ ಪ್ರತಿದಿನ ಇಲ್ಲಿ ಶುಕ್ರವಾರ ಪೂಜೆ ನಡೆಯುತ್ತೆ. 73ನೇ ವರ್ಷದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಹಾಗೂ ಪಾಲುಪಟಮ್ಮ, ಗಂಗಾಂಬ, ನಾಗದೇವತೆಗಳ ಪುಷ್ಪ ಪಲ್ಲಕ್ಕಿ ಕರಗ ಮಹೋತ್ಸವ ಈ ವರ್ಷ ಆಚರಿಸ್ತಾ ಇದ್ದೀವಿ. ಈ ವರ್ಷ ವಿಶೇಷ ಏನಪ್ಪ ಅಂದರೆ, ನಮ್ಮ ಪ್ರಸನ್ನ ಪಾಲುಪಟಮ್ಮ ಆಲಯದ ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪ ಬಹಳ ವರ್ಷಗಳಿಂದ ಇತ್ತು. ಯಾಕೋ ದೇವಿ ಮುಂದೆ ಹಾಕ್ತಾ ಬಂದರು. ನಮಗೆ ಈ ವರ್ಷ ಈ ಒಂದು ನಿರ್ಮಾಣ ಮಾಡಲು ತುಂಬ ಅನುಮತಿ ಅವಕಾಶ ಎರಡೂ ಕೊಟ್ಟರು ತಾಯಿ. ಇಂದು ಈ ಆಲಯ ನಿರ್ಮಾಣ ಆಗಿದೆ, ಇನ್ನೂ ಆಗಬೇಕಾಗಿರೋದು ಉಳಿದಿದೆ. ಹಾಗೆ ಈ ವರ್ಷ ಕರಗ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಭಕ್ತಾದಿಗಳು ಎಲ್ಲರೂ ಬಂದು ತುಂಬ ಸಹಕರಿಸ್ತಾ ಇದ್ದಾರೆ. ಎಲ್ಲ ಥರದಲ್ಲೂ ಧನ ಸಹಾಯ ಮಾಡ್ತಾ ಇದ್ದಾರೆ. ಆಲಯ ಇಷ್ಟು ನಿರ್ಮಾಣ ಆಗಿದೆ, ಇನ್ನು ಮೇಲ್ಛಾವಣಿ ಇದು ಹಾಕಬೇಕಾಗಿರೋದು. ಇದರಿಂದ ಭಕ್ತಾದಿಗಳೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿನ್ನೆ ಕಳಶಾರಾಧನೆ ಆಯಿತು. ಇವಾಗ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನ ಸೇವೆ ಇದೆ. ನಾಳೆ ಬೆಳಗ್ಗೆ ಚಂಡಿ ಹೋಮ ಕಾರ್ಯಕ್ರಮ ಇದೆ. ಸಂಜೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯ ಶುಭ ವಿವಾಹ ಮಹೋತ್ಸವ ಕಾರ್ಯಕ್ರಮ ಇದೆ. ತದನಂತರ ಸಪ್ತ ಕಳಶೋತ್ಸವ ಇದೆ. ಸೋಮವಾರ ಬೆಳಗ್ಗೆ ನಮ್ಮ ಪ್ರಸನ್ನ ಪಾಲುಪಟಮ್ಮ ದೇವರಿಗೆ 501 ಲೀಟರ್ ಹಾಲು ಅಭಿಷೇಕ ಇದೆ. ತದನಂತರ ಮಧ್ಯಾಹ್ನದ ಉತ್ಸವ, ಸಂಜೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಹಾಗೂ ಪಾಲುಪಟಮ್ಮ ಹಾಗೂ ಎಲ್ಲ ದೇವತೆಗಳ ಪುಷ್ಪ ಪಲ್ಲಕ್ಕಿ ಕರಗೋತ್ಸವ ಕಾರ್ಯಕ್ರಮ ಇದೆ. ಇಷ್ಟು ಎಲ್ಲ ಕಾರ್ಯಕ್ರಮಗಳನ್ನು ಶ್ರೀ ದೇವಿಯ 501 ಲೀಟರ್ ಹಾಲು ಅಭಿಷೇಕದ ನಂತರ ಮಧ್ಯಾಹ್ನ ಎಲ್ಲ ಬಂದ ಭಕ್ತಾದಿಗಳೆಲ್ಲರಿಗೂ ಭೋಜನ ವ್ಯವಸ್ಥೆ ಇದೆ, ಪ್ರಸಾದ ವಿನಿಯೋಗ ಇದೆ, ಮಹಾಮಂಗಳಾರತಿ ಇದೆ. ಇಷ್ಟೆಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಭಕ್ತಾದಿಗಳು ಒಂದು ಭಾಗವಹಿಸಬೇಕು ಅಂತ ತಮ್ಮ ಎಲ್ಲ ಭಕ್ತಾದಿಗಳು ನಿಮ್ಮ ಮೂಲಕ ಅವರಲ್ಲಿ ಮನವಿ ಮಾಡ್ತಾರೆ. ಶ್ರೀ ಪ್ರಸನ್ನ ಪಾಲುಪಟಮ್ಮ ಗ್ರಾಮ ದೇವತೆಯ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ಅವರ ತನು ಮನ ಧನವನ್ನು ಅರ್ಪಿಸ್ಕೊಟ್ಟಿದ್ದಾರೆ. ಆಮೇಲೆ ಇನ್ನೂ 2 ದಿನಗಳ ಕಾಲ ವಿಶೇಷವಾದಂಥ ಕಾರ್ಯಕ್ರಮಗಳಿದೆ. ಎಲ್ಲ ಭಕ್ತಾದಿಗಳು ಬಂದು ಈ ದೇವಸ್ಥಾನದ ಪಾಲ್ಪಟಮ್ಮಗೆ ಪಾತ್ರರಾಗಬೇಕು. ಆಮೇಲೆ ಈ ಪಾಲ್ಪಟಮ್ಮದ ವಿಶೇಷ ಏನಪ್ಪ ಅಂದರೆ, ಇದು 400 ವರ್ಷಗಳ ಹಿಂದೆ ಒಬ್ಬರಿಗೆ ಕನಸಲ್ಲಿ ಬಂದು ಇಂಥ ಕಡೆ ನಾನು ಇದ್ದೀನಿ ಅಂತ ಹೇಳಿದಾಗ ಅಲ್ಲಿ ಆ ಪೂರ್ವಿಕರು ಹೋಗಿ ನೋಡಿದಾಗ ಅವ್ರ ಕನಸಲ್ಲಿ ಹೆಂಗೆ ಬಂತು ಅದೇ ಥರ ಅಲ್ಲಿತ್ತಂತೆ. ಒಬ್ಬ ವ್ಯಕ್ತಿ ಇಷ್ಟು ದೊಡ್ಡ ವಿಗ್ರಹ ತೊಗೊಂಡು ಬಂದು ಅವರೇ ಪ್ರತಿಷ್ಠಾಪನೆ ಮಾಡಿ ಈ 400 ವರ್ಷಗಳಿಂದ ಪ್ರತಿದಿನ ಇಲ್ಲಿ ಶುಕ್ರವಾರ ಪೂಜೆ ನಡೆಯುತ್ತೆ. ಅದ್ರ ಜೊತೆಗೆ ವಿಶೇಷ ದಿನಗಳಲ್ಲಿ ಒಳ್ಳೆ ಕಾರ್ಯಕ್ರಮ ನಡೆಯುತ್ತೆ. ಇನ್ನು ಮುಂದೆ ಇವಾಗ ನಡೆದಿರುವಂಥ ಜೀರ್ಣೋದ್ಧಾರದಿಂದ ಇನ್ನೂ ಹೆಚ್ಚೆಚ್ಚಿಗೆ ನಡೆಯುವಂಥ ಒಂದು ಪ್ರೇರೇಪಣೆ ಆ ತಾಯಿ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ಗ್ರಾಮದಲ್ಲಿರುವಂಥ ಎಲ್ಲರಿಗೂ ಒಂದು ಒಳ್ಳೆಯದಾದಂಥ ಸುಭಿಕ್ಷೆ ಕೊಟ್ಟು ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ